ಮತ್ತು ಜಡ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ, ನಿದ್ರೆಯ ಕೊರತೆ, ಒತ್ತಡ, ವಂಶವಾಹಿ ಸೇರಿದಂತೆ ಇತ್ಯಾದಿ ಕಾರಣಗಳಿಂದ ಮಧುಮೇಹ ಕಾಯಿಲೆ ಬಾಧಿಸಬಹುದು. ಅಷ್ಟಕ್ಕೂ ಸಕ್ಕರೆ ತಿಂದರೆ ಮಧುಮೇಹ ಬರುತ್ತಾ? ಟೈಪ್ 2 ಡಯಾಬಿಟಿಸ್ ಬರೋದು ಹೇಗೆ? ಕಂಟ್ರೋಲ್ ಮಾಡೋದು ಹೇಗೆ? ವಿವರ ಇಲ್ಲಿದೆ ನೋಡಿ. ಡಯಾಬಿಟಿಸ್ ಅಥವಾ ಮಧುಮೇಹ ತುಂಬಾ ಹಳೆಯ ಕಾಯಿಲೆ. ಆದರೆ ಇತ್ತೀಚೆಗೆ ಈ ಕಾಯಿಲೆ ಬಹಳಷ್ಟು ಮಂದಿಗೆ ಕಾಡತೊಡಗಿದೆ. ಜೀವನ ಶೈಲಿ, ಆಹಾರ ಕ್ರಮದಂತಹ ಕಾರಣವೂ ಸೇರಿ ಆನುವಂಶಿಕವಾಗಿಯೂ ಕೂಡ ಹಲವರಲ್ಲಿ ಇದು ಕೊಡುಗೆಯಾಗಿ ಬರ್ತಿದೆ. ಡಯಾಬಿಟಿಸ್ ಅಂದ್ರೆ ದೇಹದಲ್ಲಿ ಗ್ಲೂಕೋಸ್ ಪ್ರಮಾಣ ನಿಯಂತ್ರಣ ವ್ಯವಸ್ಥೆಯಲ್ಲಿ ಉಂಟಾಗುವ ದೋಷದಿಂದ ಬರೋ ಕಾಯಿಲೆ. ನಾವು ಸೇವಿಸುವ ಆಹಾರದಲ್ಲಿರುವ ಸಕ್ಕರೆ ಪ್ರಮಾಣವು ಗ್ಲೂಕೋಸ್ ಆಗಿ ಪರಿವರ್ತನೆಗೊಂಡು ರಕ್ತದೊಡನೆ ಬೆರೆಯುತ್ತದೆ. ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿಯು ಉತ್ಪತ್ತಿ ಮಾಡುವ ಇನ್ಸುಲಿನ್ ಎಂಬ ಹಾರ್ಮೋನ್ ರಕ್ತದಲ್ಲಿರುವ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ಪ್ರತಿಯೊಬ್ಬರು ತಿಳಿದುಕೊಂಡಿದ್ದಾರೆ. ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಮಧುಮೇಹದಿಂದ ಬಳಲುತ್ತಿದ್ದಾರೆ. ಕಳಪೆ ಮತ್ತು ಜಡ ಜೀವನ ಶೈಲಿ, ಅನಾರೋಗ್ಯಕರ ಆಹಾರ ಪದ್ಧತಿ, ನಿದ್ರೆಯ ಕೊರತೆ, ಒತ್ತಡ, ವಂಶವಾಹಿ ಅಂದ್ರೆ ಆನುವಂಶಿಕತೆ ಸೇರಿದ ಹಾಗೆ ಇತ್ಯಾದಿ ಕಾರಣಗಳಿಂದ ಮಧುಮೇಹ ಕಾಯಿಲೆ ಬಾಧಿಸಬಹುದು. ದೇಹದಲ್ಲಿ ಇನ್ಸುಲಿನ್ ಅಸಮತೋಲನದಿಂದ ಮಧುಮೇಹ ಕಾಯಿಲೆ ಬರುತ್ತೆ. ಇದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ. ಇದರಿಂದಾಗಿ ಅನೇಕ ರೀತಿಯ ಗಂಭೀರ ರೋಗಗಳ ಅಪಾಯವೂ ಹೆಚ್ಚುತ್ತದೆ. ಇನ್ನು ಈ ಮಧುಮೇಹದಲ್ಲಿ 2 ಪ್ರಕಾರಗಳಿವೆ. ಟೈಪ್ 1 ಹಾಗೂ ಟೈಪ್ 2 ಅಂತ ವಿಭಾಗಿಸಲಾಗಿದೆ. ಭಾರತವು ಸೇರಿದಂತೆ ಇಡೀ ವಿಶ್ವದಲ್ಲಿ ಟೈಪ್ 2 ಡಯಾಬಿಟಿಸ್ ನಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಭಾರತದಲ್ಲಿ ಸರಿಸುಮಾರು 21 ಕೋಟಿ ಮಂದಿ ಮಧುಮೇಹಕ್ಕೆ ಒಳಗಾಗಿದ್ದಾರೆ. ಈ ಮಧುಮೇಹ ಕಾಯಿಲೆಗೆ ಬರೋಬ್ಬರಿ 3,000 ವರ್ಷಗಳ ಇತಿಹಾಸವಿದೆ. 1890ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಇದು ಕಂಡು ಬಂದಿತ್ತು. ನಮ್ಮ ದೇಹದಲ್ಲಿ ಇನ್ಸುಲಿನ್ ಬಿಡುಗಡೆಯಲ್ಲಿ ಏರಿಳಿತ ಹಾಗೆಯೇ ಬೀಟಾ ಕೋಶಗಳ ನಾಶದಿಂದಾಗಿ ಉಂಟಾಗುವುದೇ ಟೈಪ್ 1 ಮಧುಮೇಹವಾಗಿದೆ. ಆದರೆ ಟೈಪ್ 2 ಮಧುಮೇಹದಲ್ಲಿ ನಮ್ಮ ಆಹಾರ, ಜೀವನ ಶೈಲಿ ಸೇರಿ ಹಲವು ಬಾಹ್ಯ ಅಂಶಗಳು ಕಾರಣವಾಗಿರುತ್ತೆ. ಹೆಚ್ಚು ಸಕ್ಕರೆ ಸೇವನೆಯಿಂದ ಮಧುಮೇಹ ಬರುತ್ತೆ ಅನ್ನೋ ವಾದವಿದೆ. ಈ ವಾದ ಬಹುಪಾಲು ನಿಜವೂ ಹೌದು. ಹಾಗೆಯೇ ಎಲ್ಲಾ ಮಧುಮೇಹಿಗಳಿಗೂ ಸಕ್ಕರೆಯೇ ಕಾರಣ ಅನ್ನೋದು ಕೂಡ ಅಷ್ಟೇ ಸುಳ್ಳು. ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಪ್ರಕಾರ ಟೈಪ್ 1 ಡಯಾಬಿಟಿಸ್ ಸ್ವಯಂ ನಿರೋಧಕ ಸ್ಥಿತಿಯಾಗಿದ್ದು, ಇದರಲ್ಲಿ ಪ್ರತಿರಕ್ಷಣಾ ವ್ಯವಸ್ಥೆಯು ದೇಹದ ಇನ್ಸುಲಿನ್ ಉತ್ಪಾದಿಸುವ ಕೋಶಗಳ ಮೇಲೆ ದಾಳಿ ಮಾಡುತ್ತೆ. ಇದು ಸಕ್ಕರೆ ಸೇವನೆಯಿಂದ ಉಂಟಾಗುವುದಿಲ್ಲ ಅಂತ ತಿಳಿದು ಬರುತ್ತೆ. ನೀವು ನಿತ್ಯ ಸಕ್ಕರೆ ಟೀ, ಸಂಸ್ಕರಿಸಿದ ಸಕ್ಕರೆಯುಕ್ತ ಆಹಾರ ಸೇವನೆ ಮಾಡ್ತಾ ಇದ್ರೆ ಇದು ನಿಮ್ಮ ದೇಹಕ್ಕೆ ಹೆಚ್ಚಿನ ಕ್ಯಾಲೋರಿ ನೀಡಲು ಕಾರಣವಾಗುತ್ತೆ. ಹಾಗೆ ತೂಕ ಹೆಚ್ಚಳಕ್ಕೂ ಕೂಡ ಇದು ಕಾರಣವಾಗಲಿದೆ. ಹೊಟ್ಟೆಯ ಸುತ್ತ ಕೊಬ್ಬು ಶೇಖರಣೆಯಾಗೋದು ಟೈಪ್ 2 ಮಧುಮೇಹಿಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಒಂದು ಲಕ್ಷಣ. ಸಿಹಿ ಸೋಡಾಗಳು, ಕಾರ್ಬೋರೇಟೆಡ್ ನೀರಿನಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ಇನ್ಸುಲಿನ್ ಮಟ್ಟದಲ್ಲಿ ತಕ್ಷಣದ ಏರಿಳಿತಕ್ಕೆ ಕಾರಣವಾಗುವ ಅಂಶವಿರುತ್ತೆ. ಸಕ್ಕರೆ ಪಾನೀಯಗಳನ್ನ ಆಗಾಗ್ಗೆ ಸೇವಿಸುವ ಜನರು ಟೈಪ್ 2 ಡಯಾಬಿಟಿಸ್ ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನ ಹೊಂದಿರುತ್ತಾರೆ. ಹಾಗೆ ನಿಯಮಿತ ರೀತಿಯಲ್ಲಿ ವ್ಯಾಯಾಮ ಮಾಡದೇ ಇರುವುದು, ಸರಿಯಾದ ಆಹಾರ ಸೇವನೆ ಇಲ್ಲದಿರುವುದು, ಅತ್ಯಧಿಕ ಸಕ್ಕರೆ ಸವಿಯುವುದು ಇವೆಲ್ಲವೂ ಕೂಡ ಟೈಪ್ 2 ಮಧುಮೇಹಕ್ಕೆ ಕಾರಣವಾಗ್ತವೆ. ಅದರಲ್ಲೂ ಇತ್ತೀಚೆಗೆ ಪ್ಯಾಕ್ ಮಾಡಲಾದ ಆಹಾರಗಳು, ಸಂಸ್ಕರಿಸಿದ ಆಹಾರ, ಕೃತಕ ಸಿಹಿ ಈ ರೀತಿಯ ಅಂಶಗಳು ದೇಹ ಸೇರೋದು ಕೂಡ ಡಯಾಬಿಟಿಸ್ಗೆ ಕಾರಣವಾಗ್ತದೆ. ಈಗ ವಿಶ್ವದಾದ್ಯಂತ ಬರೋಬ್ಬರಿ 82 ಕೋಟಿಗೂ ಅಧಿಕ ಮಂದಿ ಈ ಮಧುಮೇಹ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಈ 82 ಕೋಟಿಯಲ್ಲಿ ಭಾರತದ 21 ಕೋಟಿ ಮಂದಿಯೂ ಸೇರಿದ್ದಾರೆ. ವಿಶ್ವದಲ್ಲಿ ಅತ್ಯಧಿಕ ಮಧುಮೇಹಿಗಳಿರೋದು ಭಾರತದಲ್ಲೇ. ಇನ್ನು ಚೀನಾದಲ್ಲಿ ಸುಮಾರು 14 ಕೋಟಿ ಮಂದಿ ಸಿಗಬಹುದು. ಹೀಗಾಗಿ ಮಧುಮೇಹ ನಿಯಂತ್ರಣಕ್ಕೆ ನಮ್ಮ ಜೀವನ ಶೈಲಿ ಸೂಕ್ತ ರೀತಿಯಲ್ಲಿ ಇರಬೇಕಾದದ್ದು ಅಗತ್ಯ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.